ಮಾಜಿ ಸಚಿವ ಶ್ರೀರಾಮುಲು ಯಾವುದೇ ಕಾರಣಕ್ಕೂ ಕೈ ಹಿಡಿಯೋದಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಸೇರೋದಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇದೆಲ್ಲ ಬಿಜೆಪಿಯವರು ಹರಡಿಸ್ತಾ ಇರುವಂತಹ ಸುದ್ದಿ ಅಂತ ಜಮೀರ್ ಹೇಳಿದ್ದಾರೆ. ರೆಡ್ಡಿ ಹಾಗೂ ಶ್ರೀರಾಮುಲು ನಡುವಿನ ಅಸಮಾಧಾನದ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದೇ ಇಲ್ಲ ಬಿಡಿ ಅಂತ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಗಾಳಿ ಸುದ್ದಿ ಹರಡ್ತಾ ಇದ್ದಾರೆ, ಸುಳ್ಳು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅದು ಹೂವಾಪುವ ಸುದ್ದಿಗಳು. ಅವ್ರದ್ದು ಜನಾರ್ದನ್ ರೆಡ್ಡಿದು ಅವ್ರದ್ದು ಇಂಟರ್ನಲ್ ಗಲಾಟೆ ಅವ್ರದ್ದು. ಇದು ಹೂವಾಪುವ ಸುದ್ದಿ. ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು ಆ ತರ ಏನ್ ನನ್ ಕಾಣ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಬರ್ತಾರಂತ ಅವ್ರು ಬರಲ್ಲ ರೀ. ಏನಕ್ಕೆ ಬರ್ತಾರ ಅವರು? ಬರಲ್ಲ. ಅವ್ರೆಲ್ಲ ಈಗ ಮುಂಚೆಯಿಂದ ಗೊತ್ತಿದೆ ಅವ್ರ ಬಗ್ಗೆ. ನಾನು ಹೆಚ್ಚಾಗಿ ಹೇಳಲ್ಲ. ಅವ್ರು ಬೇಳೆ ಬೇಡಿಸ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತಾರ. ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಬೇರೆ ಬೆಳೆಸ್ಕೊಳಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವ್ರು ಏನ್ ಹೇಳಿದ್ರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಡಿ.ಕೆ. ಶಿವಕುಮಾರ್ ರಾಮುಲು ಅವ್ರನ್ನ ಕರೆತರೋ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲ, ಅವರು ಸುಮ್ಮನೆ ಆ ತರ ಏನಿಲ್ಲ. ಈಗ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದಲ್ಲಿ ನಾಯಕರಾಗಿದ್ದಾರೆ. ಆ ತರ ಏನೇನು ಇಲ್ಲ. ಮಾಜಿ ಸಚಿವ ಶ್ರೀರಾಮುಲು ಯಾವುದೇ ಕಾರಣಕ್ಕೂ ಕೈ ಹಿಡಿಯೋದಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಸೇರೋದಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇದೆಲ್ಲ ಬಿಜೆಪಿಯವರು ಹರಡಿಸ್ತಾ ಇರುವಂತಹ ಸುದ್ದಿ ಅಂತ ಜಮೀರ್ ಹೇಳಿದ್ದಾರೆ. ರೆಡ್ಡಿ ಹಾಗೂ ಶ್ರೀರಾಮುಲು ನಡುವಿನ ಅಸಮಾಧಾನದ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದೇ ಇಲ್ಲ ಬಿಡಿ ಅಂತ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಗಾಳಿ ಸುದ್ದಿ ಹರಡ್ತಾ ಇದ್ದಾರೆ, ಸುಳ್ಳು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅದು ಹೂವಾಪುವ ಸುದ್ದಿಗಳು. ಅವ್ರದ್ದು ಜನಾರ್ದನ್ ರೆಡ್ಡಿದು ಅವ್ರದ್ದು ಇಂಟರ್ನಲ್ ಗಲಾಟೆ ಅವ್ರದ್ದು. ಇದು ಹೂವಾಪುವ ಸುದ್ದಿ. ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು ಆ ತರ ಏನ್ ನನ್ ಕಾಣ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಬರ್ತಾರಂತ ಅವ್ರು ಬರಲ್ಲ ರೀ. ಏನಕ್ಕೆ ಬರ್ತಾರ ಅವರು? ಬರಲ್ಲ. ಅವ್ರೆಲ್ಲ ಈಗ ಮುಂಚೆಯಿಂದ ಗೊತ್ತಿದೆ ಅವ್ರ ಬಗ್ಗೆ. ನಾನು ಹೆಚ್ಚಾಗಿ ಹೇಳಲ್ಲ. ಅವ್ರು ಬೇಳೆ ಬೇಡಿಸ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತಾರ. ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಬೇರೆ ಬೆಳೆಸ್ಕೊಳಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವ್ರು ಏನ್ ಹೇಳಿದ್ರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಡಿ.ಕೆ. ಶಿವಕುಮಾರ್ ರಾಮುಲು ಅವ್ರನ್ನ ಕರೆತರೋ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲ, ಅವರು ಸುಮ್ಮನೆ ಆ ತರ ಏನಿಲ್ಲ. ಈಗ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದಲ್ಲಿ ನಾಯಕರಾಗಿದ್ದಾರೆ. ಆ ತರ ಏನೇನು ಇಲ್ಲ. ಮಾಜಿ ಸಚಿವ ಶ್ರೀರಾಮುಲು ಯಾವುದೇ ಕಾರಣಕ್ಕೂ ಕೈ ಹಿಡಿಯೋದಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಸೇರೋದಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇದೆಲ್ಲ ಬಿಜೆಪಿಯವರು ಹರಡಿಸ್ತಾ ಇರುವಂತಹ ಸುದ್ದಿ ಅಂತ ಜಮೀರ್ ಹೇಳಿದ್ದಾರೆ. ರೆಡ್ಡಿ ಹಾಗೂ ಶ್ರೀರಾಮುಲು ನಡುವಿನ ಅಸಮಾಧಾನದ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದೇ ಇಲ್ಲ ಬಿಡಿ ಅಂತ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಗಾಳಿ ಸುದ್ದಿ ಹರಡ್ತಾ ಇದ್ದಾರೆ, ಸುಳ್ಳು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅದು ಹೂವಾಪುವ ಸುದ್ದಿಗಳು. ಅವ್ರದ್ದು ಜನಾರ್ದನ್ ರೆಡ್ಡಿದು ಅವ್ರದ್ದು ಇಂಟರ್ನಲ್ ಗಲಾಟೆ ಅವ್ರದ್ದು. ಇದು ಹೂವಾಪುವ ಸುದ್ದಿ. ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು ಆ ತರ ಏನ್ ನನ್ ಕಾಣ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಬರ್ತಾರಂತ ಅವ್ರು ಬರಲ್ಲ ರೀ. ಏನಕ್ಕೆ ಬರ್ತಾರ ಅವರು? ಬರಲ್ಲ. ಅವ್ರೆಲ್ಲ ಈಗ ಮುಂಚೆಯಿಂದ ಗೊತ್ತಿದೆ ಅವ್ರ ಬಗ್ಗೆ. ನಾನು ಹೆಚ್ಚಾಗಿ ಹೇಳಲ್ಲ. ಅವ್ರು ಬೇಳೆ ಬೇಡಿಸ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತಾರ. ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಬೇರೆ ಬೆಳೆಸ್ಕೊಳಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವ್ರು ಏನ್ ಹೇಳಿದ್ರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಡಿ.ಕೆ. ಶಿವಕುಮಾರ್ ರಾಮುಲು ಅವ್ರನ್ನ ಕರೆತರೋ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲ, ಅವರು ಸುಮ್ಮನೆ ಆ ತರ ಏನಿಲ್ಲ. ಈಗ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದಲ್ಲಿ ನಾಯಕರಾಗಿದ್ದಾರೆ. ಆ ತರ ಏನೇನು ಇಲ್ಲ. ಮಾಜಿ ಸಚಿವ ಶ್ರೀರಾಮುಲು ಯಾವುದೇ ಕಾರಣಕ್ಕೂ ಕೈ ಹಿಡಿಯೋದಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಸೇರೋದಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇದೆಲ್ಲ ಬಿಜೆಪಿಯವರು ಹರಡಿಸ್ತಾ ಇರುವಂತಹ ಸುದ್ದಿ ಅಂತ ಜಮೀರ್ ಹೇಳಿದ್ದಾರೆ. ರೆಡ್ಡಿ ಹಾಗೂ ಶ್ರೀರಾಮುಲು ನಡುವಿನ ಅಸಮಾಧಾನದ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದೇ ಇಲ್ಲ ಬಿಡಿ ಅಂತ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಗಾಳಿ ಸುದ್ದಿ ಹರಡ್ತಾ ಇದ್ದಾರೆ, ಸುಳ್ಳು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅದು ಹೂವಾಪುವ ಸುದ್ದಿಗಳು. ಅವ್ರದ್ದು ಜನಾರ್ದನ್ ರೆಡ್ಡಿದು ಅವ್ರದ್ದು ಇಂಟರ್ನಲ್ ಗಲಾಟೆ ಅವ್ರದ್ದು. ಇದು ಹೂವಾಪುವ ಸುದ್ದಿ. ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು
ಆ ತರ ಏನ್ ನನ್ ಕಾಣ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಬರ್ತಾರಂತ ಸ್ವಾಗತ ಮಾಡ್ತೀರಾ? ಆ ಬಂದ್ರೆ ಶ್ರೀರಾಮ್ ಅವ್ರು ಬರಲ್ಲ ರೀ. ಏನಕ್ಕೆ ಬರ್ತಾರ ಅವರು? ಬರಲ್ಲ. ಅವ್ರೆಲ್ಲ ಈಗ ಮುಂಚೆಯಿಂದ ಗೊತ್ತಿದೆ ಅವ್ರ ಬಗ್ಗೆ. ನಾನು ಹೆಚ್ಚಾಗಿ ಹೇಳಲ್ಲ. ಅವ್ರು ಬೇಳೆ ಬೆಳೆಸ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತಾರ ಅವ್ರು. ಜನಾರ್ದನ್ ರೆಡ್ಡಿ ಅವ್ರು ಬೇರೆ ಬೆಳೆಸ್ಕೊಳಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಸರ್, ಈಗ ಹಾ, ಜನಾರ್ದನ್ ರೆಡ್ಡಿ ಅವ್ರು ಏನ್ ಹೇಳಿದ್ರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ರಾಮುಲು ಅವ್ರನ್ನ ಕರೆ ತರೋ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲ, ಅವ್ರು ಸುಮ್ಮನೆ ಅದಿ ಆ ತರ ಏನಿಲ್ಲ. ಈಗ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದಲ್ಲಿ ನಾಯಕರಾಗಿದ್ದಾರೆ. ಆ ತರ ಏನೇನು ಇಲ್ಲ. ಮಾಜಿ ಸಚಿವ ಶ್ರೀರಾಮುಲು ಯಾವುದೇ ಕಾರಣಕ್ಕೂ ಕೈ ಹಿಡಿಯೋದಿಲ್ಲ, ಅಂದ್ರೆ ಕಾಂಗ್ರೆಸ್ಗೆ ಸೇರೋದಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇದೆಲ್ಲ ಬಿಜೆಪಿಯವರು ಹರಡಿಸ್ತಾ ಇರುವಂತಹ ಸುದ್ದಿ ಅಂತ ಜಮೀರ್ ಹೇಳಿದ್ದಾರೆ. ರೆಡ್ಡಿ ಹಾಗೂ ಶ್ರೀರಾಮುಲು ನಡುವಿನ ಅಸಮಾಧಾನದ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದೇ ಇಲ್ಲ ಬಿಡಿ ಅಂತ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಗಾಳಿ ಸುದ್ದಿ ಹರಡ್ತಾ ಇದ್ದಾರೆ, ಸುಳ್ಳು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅದು ಹೂವಾಪುವ ಸುದ್ದಿಗಳು. ಅವ್ರವ್ರದ್ದು ಜನಾರ್ದನ್ ರೆಡ್ಡಿದು ಅವ್ರದ್ದು ಇಂಟರ್ನಲ್ ಗಲಾಟೆ ಅವ್ರದ್ದು. ಇದು ಹೂವಾಪುವ ಸುದ್ದಿ. ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು ಆ ತರ ಏನ್ ನನ್ ಕಾಣ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಬರ್ತಾರಂತ ಸ್ವಾಗತ ಮಾಡ್ತೀರಾ? ಬಂದ್ರೆ ಶ್ರೀರಾಮ್ ಅವ್ರು ಬರಲ್ಲ ರೀ. ಏನಕ್ಕೆ ಬರ್ತಾರ ಅವರು? ಬರಲ್ಲ. ಅವ್ರೆಲ್ಲ ಈಗ ಮುಂಚೆಯಿಂದ ಗೊತ್ತಿದೆ ಅವ್ರ ಬಗ್ಗೆ. ನಾನು ಹೆಚ್ಚಾಗಿ ಹೇಳಲ್ಲ. ಅವ್ರು ಬೇಳೆ ಬೆಳೆಸ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತಾರ ಅವ್ರು. ಜನಾರ್ದನ್ ರೆಡ್ಡಿ ಅವ್ರು ಬೇರೆ ಬೆಳೆಸ್ಕೊಳಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಸರ್, ಈಗ ಹಾ, ಜನಾರ್ದನ್ ರೆಡ್ಡಿ ಅವ್ರು ಏನ್ ಹೇಳಿದ್ರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ರಾಮುಲು ಅವ್ರನ್ನ ಕರೆ ತರೋ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲ, ಅವ್ರು ಸುಮ್ಮನೆ ಅದಿ ಆ ತರ ಏನಿಲ್ಲ. ಈಗ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದಲ್ಲಿ ನಾಯಕರಾಗಿದ್ದಾರೆ. ಆ ತರ ಏನೇನು ಇಲ್ಲ. ಮಾಜಿ ಸಚಿವ ಶ್ರೀರಾಮುಲು ಯಾವುದೇ ಕಾರಣಕ್ಕೂ ಕೈ ಹಿಡಿಯೋದಿಲ್ಲ, ಅಂದ್ರೆ ಕಾಂಗ್ರೆಸ್ಗೆ ಸೇರೋದಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇದೆಲ್ಲ ಬಿಜೆಪಿಯವರು ಹರಡಿಸ್ತಾ ಇರುವಂತಹ ಸುದ್ದಿ ಅಂತ ಜಮೀರ್ ಹೇಳಿದ್ದಾರೆ. ರೆಡ್ಡಿ ಹಾಗೂ ಶ್ರೀರಾಮುಲು ನಡುವಿನ ಅಸಮಾಧಾನದ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದೇ ಇಲ್ಲ ಬಿಡಿ ಅಂತ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಗಾಳಿ ಸುದ್ದಿ ಹರಡ್ತಾ ಇದ್ದಾರೆ, ಸುಳ್ಳು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅದು ಹೂವಾಪುವ ಸುದ್ದಿಗಳು. ಅವ್ರವ್ರದ್ದು ಜನಾರ್ದನ್ ರೆಡ್ಡಿದು ಅವ್ರದ್ದು ಇಂಟರ್ನಲ್ ಗಲಾಟೆ ಅವ್ರದ್ದು. ಇದು ಹೂವಾಪುವ ಸುದ್ದಿ. ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು ಆ ತರ ಏನ್ ನನ್ ಕಾಣ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಬರ್ತಾರಂತ ಸ್ವಾಗತ ಮಾಡ್ತೀರಾ? ಬಂದ್ರೆ ಶ್ರೀರಾಮ್ ಅವ್ರು ಬರಲ್ಲ ರೀ. ಏನಕ್ಕೆ ಬರ್ತಾರ ಅವರು? ಬರಲ್ಲ. ಅವ್ರೆಲ್ಲ ಈಗ ಮುಂಚೆಯಿಂದ ಗೊತ್ತಿದೆ ಅವ್ರ ಬಗ್ಗೆ. ನಾನು ಹೆಚ್ಚಾಗಿ ಹೇಳಲ್ಲ. ಅವ್ರು ಬೇಳೆ ಬೆಳೆಸ್ಕೊಳಕ್ ಏನ್ ಬೇಕಾದ್ರೂ ಮಾಡ್ತಾರ ಅವ್ರು. ಜನಾರ್ದನ್ ರೆಡ್ಡಿ ಅವ್ರು ಬೇರೆ ಬೆಳೆಸ್ಕೊಳಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಸರ್, ಈಗ ಹಾ, ಜನಾರ್ದನ್ ರೆಡ್ಡಿ ಅವ್ರು ಏನ್ ಹೇಳಿದ್ರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ರಾಮುಲು ಅವ್ರನ್ನ ಕರೆ ತರೋ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲ, ಅವ್ರು ಸುಮ್ಮನೆ ಅದಿ ಆ ತರ ಏನಿಲ್ಲ. ಈಗ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದಲ್ಲಿ ನಾಯಕರಾಗಿದ್ದಾರೆ. ಆ ತರ ಏನೇನು ಇಲ್ಲ.